ವಾಗರ್ತ ವಿವಾಹ ಸಂಪೃಕ್ತಂ ವಾಗರ್ತ ಪ್ರತಿಪತೆ ಜಗತಪಿತರು ಒಂದೇ ಪಾರ್ವತಿ ಪರಮೇಶ್ವರ. ನಮ್ಮ ಮನೆಯ ಆರಾಧ್ಯ ದೇವವಾದ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಕೋರ್ತಾ ನಮ್ಮ ಗ್ಯಾರಂಟಿ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಈ ಸಂಕ್ರಾಂತಿ ಶುಭಾಶಯ ಕೋರ್ತಾ ಇದ್ದೀವಿ. ಸೊ ಬಹುಮುಖ್ಯವಾಗಿ ತಾವು ಕೇಳಿದ್ರಿ, ನಮ್ಮ ಅರ್ಚಕರು ಕೂಡ ಹೇಳಿದರು, ಬಹುಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಅಂದರೆ ವರ್ಷದ ಪೂರ್ವ ಕಾಲದ ಮೊದಲೇ ಹಬ್ಬ ಅಂತ ಹೇಳ್ತೀವಿ. ಅದರಲ್ಲೂ ಪುರಾತನ ಇತಿಹಾಸ ಇರುವಂಥ ಗವಿ ಗಂಗಾಧರೇಶ್ವರ ಅಂತಂದರೆ ಇಲ್ಲಿ ಒಂದು ಅತ್ಯಂತ ವಿಶೇಷವಾದ ದೇವಸ್ಥಾನ. ಯಾಕೆ ವಿಶೇಷ ಅಂತ ನೋಡಿ, ಪ್ರತಿಯೊಂದು ಶಿವ ಆಲಯಗಳಲ್ಲಿ ಎಲ್ಲ ಒಂದು ದಿಕ್ಕುಗಳ ಅನುಸಾರವಾಗಿ ಒಂದು ದೇವಸ್ಥಾನವಿರುತ್ತೆ. ಒಂದು ಉದಾಹರಣೆಗೆ ಪೂರ್ವ ದಿಕ್ಕಾಗಿರ್ಬೋದು, ಉತ್ತರ ದಿಕ್ಕಾಗಿರ್ಬೋದು, ಪಶ್ಚಿಮ ದಿಕ್ಕಾಗಿರ್ಬೋದು. ಆದರೆ ನಮ್ಮ ವಿಶೇಷ ಗವಿಗಂಗಾಧರೇಶ್ವರರು ದಕ್ಷಿಣಾಭಿಮುಖವಾಗಿರುವಂಥದ್ದು. ಸೊ ಅದಕ್ಕೆ ಈ ಒಂದು ಇರುವಂಥ ಗುಹೆಯಲ್ಲಿರುವಂಥ ಈಶ್ವರನಿಗೆ ಗವಿಗಂಗಾಧರೇಶ್ವರ ಅಂತ ನಮ್ಗೆ ಹೆಸರು ಬಂದಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ದಕ್ಷಿಣಾಮೂರ್ತಿ ಅಂತ ಕೂಡ ಪೂಜಿಸಲ್ಪಡುತ್ತೆ. ನಾವು ವೇದ ಶಾಸ್ತ್ರ ಪುರಾಣದಲ್ಲಿ ಹೇಳಿದಂಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇದರಲ್ಲೆಲ್ಲ ಉಲ್ಲೇಖ ಇರುವಂಥದ್ದು. ಅದನ್ನ ದಕ್ಷಿಣಾಮೂರ್ತಿ ಯಾರಿಗೆ? ಪಾರ್ವತಿ ದೇವಿಗೆ ಕಲಿಸಿರುವಂಥದ್ದು. ಪಾರ್ವತಿ ದೇವಿ ನಂದಿಗೆ ಕಲಿಸಿರುವಂಥದ್ದು. ನಂದೀಶ್ವರರು ವಿಶೇಷವಾಗಿ ಋಷಿಮುನಿಗಳಿಗೆ ಕಲಿಸಿರುವಂಥದ್ದು. ಸೊ ಋಷಿಮುನಿಗಳ ಮುಖೇನವಾಗಿ ಬ್ರಾಹ್ಮಣರಿಗೆ ಉಪದೇಶ ಆಗಿರುವಂಥದ್ದು. ಸೊ ಇದು ಏನು ವಿಶೇಷತೆ ಅಂತಂದ್ರೆ, ಪ್ರತಿಯೊಂದು ಪೂಜೆ ಹೇಗೆ ಮಾಡಬೇಕು, ಶಿವನ ಒಂದು ಕಾನ್ಸೆಪ್ಟ್ ಏನು ನೋಡಿ. ನಾವು ಉದಾಹರಣೆಗೆ ಒಂದು ಆತ್ಮಲಿಂಗ ಕಾನ್ಸೆಪ್ಟ್ ನೋಡಿರ್ಬೋದು. ಅಂದ್ರೆ ಒಂದು ಬ್ರಾಹ್ಮಣ ರೂಪಿ ರಾವಣ ಏನ್ ಮಾಡ್ತಾನೆ ಅಂತಂದ್ರೆ, ಸಮುದ್ರ ತೀರದಲ್ಲಿ ಹೋಗಿ ಶಿವಲಿಂಗ ತರಕ್ಕೆ ಹೋಗ್ತಾರೆ. ಅದು ಶಿವಲಿಂಗ ಭೂಸ್ಪರ್ಶವಾದಾಗ ಏನಾಗುತ್ತೆ, ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಮೋಹಿನಿ ಸ್ವರೂಪವಾಗಿ ಬಂದು ಆ ಶಿವಲಿಂಗದ ಒಂದು ದರ್ಶನ ತಪ್ಪಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತ ಸಾಮಾನ್ಯ ವಿಚಾರ. ಆದ್ರೆ ಈ ಶಿವಲಿಂಗಕ್ಕೆ ಇಲ್ಲಿ ವಿಶೇಷವಾಗಿ ಗವಿ ಗಂಗಾಧರೇಶ್ವರ ಶಿವಲಿಂಗಕ್ಕೆ ಆತ್ಮಲಿಂಗದ ಒಂದು ಸ್ವರೂಪದಲ್ಲಿರುವಂತ ಶಿವಲಿಂಗ, ಇದರ ದರ್ಶನ ಮಾಡುವಂಥದ್ದು ಆ ಬಹುಮುಖ್ಯವಾದ ಒಂದು ಬಹಳ ಪುಣ್ಯವಾದ ಕೆಲಸ. ಅದರಲ್ಲೂ ನಮ್ಮ ಅರ್ಚಕರು ಹೇಳ್ದಂಗೆ ತುಂಬಾ ವಿಶೇಷ ಇವತ್ತು ಸಂಕ್ರಾಂತಿಯ ಪರ್ವಕಾಲ ಅಂತ ಹೇಳ್ತೀವಿ. ಸೊ ಸೂರ್ಯ ಭಗವಾನರು ದಕ್ಷಿಣಾಭಿಮುಖದಿಂದ ಉತ್ತರಾಭಿಮುಖವಾಗಿ ಚಲನೆ ಮಾಡುವಂಥದ್ದು. ನೋಡಿ, ಉತ್ತರ ಎಲ್ಲರಿಗೂ ಗೊತ್ತು. ಎಲ್ಲರೂ ಹೇಳ್ತಿರ್ತಾರೆ ಸಾಮಾನ್ಯವಾಗಿ, ಯಾಕೆ ಪಥ ಬದಲಾವಣೆ ಅಂತ. ನೋಡಿ, ಪಥ ಬದಲಾವಣೆ ಮಹತ್ವ ಏನು ಅಂತಂದ್ರೆ, ದಕ್ಷಿಣದಲ್ಲಿ ಬರುವಂತ ಕಾಲ ಯಾವುದು? ನಮಗೆ ಜುಲೈಯಿಂದ ಡಿಸೆಂಬರು ಅಥವಾ ಜನವರಿ 14ರ ತಾರೀಕುವರೆಗೆ ಬರುತ್ತೆ. ಸೊ ಅವಾಗ ಸೂರ್ಯ ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ. ಆದ್ರೆ ಬರುವಂತ ಈ ಒಂದು ಪರ್ವಕಾಲದಲ್ಲಿ ಸೂರ್ಯ ಉತ್ತರಾಭಿಮುಖವಾಗಿ ಗೋಚರವಾದಾಗ ಮಕರ ಸಂಕ್ರಮಣವಾಗುತ್ತೆ. ಜೀವನದಲ್ಲಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅದಕ್ಕೆ ಸರಿಯಾದ ಸೂಕ್ತವಾದ ಉತ್ತರಗಳು ಸಿಗ್ತಾ ಹೋಗುತ್ತೆ. ಅದಕ್ಕೆ ಜನಕ್ಕೆ ಈ ಒಂದು ಹೊಸ ವರ್ಷದ ಪರ್ವಕಾಲ, ಉತ್ತರಾಯಣ ಪುಣ್ಯಕಾಲ ಅಂತ ಪೂಜೆ ಮಾಡ್ತೀವಿ. ಅದರಲ್ಲೂ ಇವತ್ತು ತಾವು ಚರ್ಚೆಗೆ ಕರೆದ ಹಾಗೆ ಸಂಕ್ರಾಂತಿಯ ವಿಶೇಷದಲ್ಲಿ ಏನಾಗುತ್ತೆ, ಈ ಒಂದು ಪರ್ವಕಾಲದಲ್ಲಿ ಒಂದು ಶಿವಲಿಂಗದ ದರ್ಶನ, ಆತ್ಮಲಿಂಗಕ್ಕೆ ಸಮಾನವಾಗಿರುವಂಥ ದರ್ಶನ ಹೊಂದಿರುವಂಥದ್ದು ಬಹಳ ವಿಶೇಷವಾಗಿದೆ. ಇವತ್ತಿನ ದಿನ ದರ್ಶನ ಪಡೆದವ್ರಿಗೆ ಯಾವೆಲ್ಲ ಫಲಾನುಫಲ ಸಿಗುತ್ತೆ? ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ, ಈ ಪಾವಿತ್ರತೆಯ ದಿನ ಅಂತ ತೆಗೆದುಕೊಂಡಾಗ ನಾವು ಮಹಾಭಾರತಕ್ಕೆ ಹೋಗಬೇಕಾಗ್ತದೆ. ಈ ದಕ್ಷಿಣಾಯನ ಕಾಲದಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಮಹಾರಾಜರು ಹತರಾದಾಗ ಮೈ ತುಂಬ ಬಾಣಗಳು ಒಕ್ಕಿದ್ದರೂ ಸಹ ಸುಮಾರು ದಿನಗಳ ಕಾಲ ಉತ್ತರಾಯಣದ ಪುಣ್ಯಕಾಲಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಇಂತಹ ಉತ್ತರಾಯಣ ಪುಣ್ಯಕಾಲ ಬಂದ ನಂತರದಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಅಂದರೆ ಅಲ್ಲಿವರೆಗೂ ಅವರು ಕಾದರು ಅಂತಂದರೆ ಏನಕ್ಕಾಗಿ ಅಂದರೆ, ಇದು ಪಾವಿತ್ರತೆಯ ದಿನಗಳು ಬರಲಿ ಅಂತ. ಉತ್ತರಾಯಣ ಬಂತು ಅಂತಂದರೆ ಅದಕ್ಕೆ ಉತ್ತಮವಾದಂಥ ಪಾವಿತ್ರತೆ ಜೊತೆಯಲ್ಲಿ ವಿಶೇಷವಾದಂತಹ ಭಗವಂತನ ಔಪಾಸನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಕಾಲಘಟ್ಟ ಅಂತ ಹೇಳ್ಬೋದು ಉತ್ತರಾಯಣ ಪುಣ್ಯಕಾಲಗಳು. ನೀವು ಯಾವುದೇ ಒಂದು ದೇವಾಲಯದ ಪ್ರತಿಷ್ಠಾಪನೆಗಳಿಂದ ಹಿಡಿದು ಯಾವುದೇ ಮುಹೂರ್ತಗಳನ್ನು ಹುಡುಕಬೇಕು ಅಂತಂದ್ರೂ ನಾವು ಸಹ ಮೊದಲು ಉತ್ತರಾಯಣ ಪುಣ್ಯಕಾಲಗಳು ಬರಲಿ ಅಂತ ಕಾಯ್ತಾ ಇರ್ತೀವಿ. ಉತ್ತರಾಯಣ ಬಂತು ಅಂತ ಅಂದರೆ ಅಲ್ಲಿ ಆ ದಿನಗಳು ನೋಡಿ, ವಿಶೇಷವಾಗಿ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಈಗ ಆರಂಭವಾದರೆ ಜನವರಿ 14ನೇ ತಾರೀಕು ಆರಂಭವಾದರೆ ಉತ್ತರಾಯಣದ ಪುಣ್ಯಕಾಲ ಜುಲೈವರೆಗೂ ಇರುತ್ತೆ. ಜುಲೈ ನಂತರದಲ್ಲಿ ಬರುವಂಥದ್ದು ದಕ್ಷಿಣಾಯನ. ದಕ್ಷಿಣಾಯನದಲ್ಲಿ ಬರುವಂಥದ್ದೆಲ್ಲವೂ ಆಷಾಢ ಬರುತ್ತೆ, ಜೊತೆಯಲ್ಲಿ ಪಿತೃಪಕ್ಷಗಳು ಬರುತ್ತೆ. ಈ ಎಲ್ಲ ಬರುವಂಥದ್ದು ಆದಷ್ಟು ಪೂಜೆ ಪುನಸ್ಕಾರಾದಿಗಳಿಗೆ ಕಡಿಮೆ ಆಗುವಂಥ ವಾತಾವರಣಗಳು. ಆದರೆ ಉತ್ತರಾಯಣ ಪುಣ್ಯಕಾಲಗಳು ಬಂತು ಅಂತಂದರೆ ಮನೆಗಳಲ್ಲಿ ಹೇರಳವಾದಂಥ ಶುಭ ಕಾರ್ಯಗಳಾಗ್ತಿರ್ತದೆ. ಮದುವೆ ಮುಂಜಿಗಳಾಗುವಂಥದ್ದು, ಗೃಹ ಪ್ರವೇಶಗಳಾಗುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳ ಜೀರ್ಣೋದ್ಧಾರಗಳಾಗುವಂಥದ್ದು, ಇವೆಲ್ಲವೂ ಸಹ ನಡೆಯುವಂಥದ್ದು ಉತ್ತರಾಯಣದ ಪುಣ್ಯಕಾಲಗಳಲ್ಲಿಯೇ. ಇದಕ್ಕೋಸ್ಕರವಾಗಿ ಉತ್ತರಾಯಣದ ಪುಣ್ಯಕಾಲ ಇದು ಕೇಳುವಂಥದ್ದು ಉತ್ತರಾಯಣದ ಪುಣ್ಯಕಾಲ ಅಂತಲೇ ನಾವು ಹೇಳ್ತಿರ್ತೀವಿ. 6 ತಿಂಗಳ ಕಾಲದವರೆಗೂ ಸಹ ಉತ್ತರಾಯಣದ ಪುಣ್ಯಕಾಲ ಮಹಾವಿಷ್ಣುವಿನ ಔಪಾಸನೆಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಕಾಲಘಟ್ಟಗಳು ಇವೆಲ್ಲವೂ ಸಹ.